ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಸದ್ಯಕ್ಕೆ ಕ್ರಿಕೆಟ್ ಲೋಕದಲ್ಲಿ ಒಂದು ವಿಚಾರ ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಅದು ರೋಹಿತ್ ಶರ್ಮಾ ಅವರ ಟೆಸ್ಟ್ ಕೆರಿಯರ್. ಈ ಒಂದು ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ನಾವು ಆ ಪ್ರವಾಸಕ್ಕೆ ಅಂತ ಹೋದಾಗ ಮೊದಲ ಟೆಸ್ಟ್ ಅನ್ನು ಲೀಡ್ ಮಾಡಿದ್ರು ಜಸ್ಪ್ರೀತ್ ಬುಮ್ರಾ. ಆ ಟೆಸ್ಟ್ ಅನ್ನು ನಾವು ಗೆದ್ದಿದ್ವಿ. ಸೊ ಅದಾದ್ಮೇಲೆ ರೋಹಿತ್ ಶರ್ಮಾ ಅವರು ನಂತರ ಅವರನ್ನು ಎರಡನೇ ಮಗು ಆದ ನಂತರ ಒಂದು ಬ್ರೇಕ್ ಅನ್ನು ಪಡ್ಕೊಂಡಿದ್ರು. ಎರಡನೇ ಟೆಸ್ಟ್ಗೆ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಅವರು ಜಾಯ್ನ್ ಆಗ್ತಾರೆ. ಅದಾದ್ಮೇಲೆ ನಮ್ಮ ಟೀಮ್ನ ಪರ್ಫಾರ್ಮೆನ್ಸ್ ಡಿಕ್ಲೈನ್ ಆಗ್ತಾ ಬರುತ್ತೆ. ಒಂದು ಮ್ಯಾಚ್ ಡ್ರಾ ಆಗುತ್ತೆ, ಎರಡು ಮ್ಯಾಚನ್ನು ಸೋತಿದ್ದೀವಿ. ನಾವೀಗ ಟ್ರಯಲ್ನಲ್ಲಿದ್ದೀವಿ. ಅಂದರೆ 2 ಆಸ್ಟ್ರೇಲಿಯಾ ಗೆದ್ದಿದೆ, 1 ಟೆಸ್ಟನ್ನು ನಾವು ಗೆದ್ದಿದ್ದೀವಿ ಅಷ್ಟೇ. ಆದರೆ ಈಗ ಬಂದಿರುವಂಥ ಪ್ರಶ್ನೆ 5ನೇ ಟೆಸ್ಟ್ ಪಂದ್ಯ. ಸೊ ನಿನ್ನೆ ಸಂಜೆನೇ ಚರ್ಚೆ ಆಯಿತು ರೋಹಿತ್ ಶರ್ಮಾ ಈ ಒಂದು ಟೆಸ್ಟನ್ನು ಆಡಲ್ಲ ಅಂತ. ಸೊ ರೋಹಿತ್ ಶರ್ಮಾ ಯಾಕೆ ಟೆಸ್ಟ್ ಆಡಲ್ಲ ಅಂತಂದರೆ ಅವರ ಫಾರ್ಮ್ ಜೊತೆಗೆ ಕ್ಯಾಪ್ಟನ್ಸಿಯಲ್ಲಿ ಅವರು ಮಾಡ್ತಿರುವಂಥ ಒಂದಷ್ಟು ಸ್ಟ್ರಾಟಜಿ ಇದ್ಯಾವುದೂ ಕೂಡ ಆಸ್ಟ್ರೇಲಿಯಾ ನೆಲದಲ್ಲಿ ನಡೀತಾ ಇಲ್ಲ. ಸೊ ಆ ಕಾರಣಕ್ಕೆ ಈಗ ರೋಹಿತ್ ಶರ್ಮಾ ಅವರೇ ಆಪ್ಟ್ಔಟ್ ಮಾಡಿದ್ರು ಅಂತ ಹೇಳಿದ್ರು. ಬುಮ್ರಾ ಕೂಡ ಇವತ್ತು ಬೆಳಗ್ಗೆ ಟಾಸ್ ಆದಾಗ ಹೇಳಿದ್ರು ಅವರೇ ನನಗೆ ರೆಸ್ಟ್ ಬೇಕು ಅಂತ. ಅವರು ರೆಸ್ಟ್ ಒಂದು ಟೀಮಿಂದ ಮ್ಯಾಚಿಂದ ಹೊರಗಡೆ ಬಂದರು ಅಂತ. ಸೊ ಆದರೆ ಈಗ ಭಾಳ ದೊಡ್ಡ ಪ್ರಶ್ನೆ ಏನು ಅಂತಂದರೆ BCCI ಒಂದು ಸೂಚನೆಯನ್ನು ಕೊಟ್ಟಿದೆ, ಒಂದು ಮೆಸೇಜನ್ನು ರೋಹಿತ್ ಶರ್ಮಾ ಅವರಿಗೆ ಕ್ಲಿಯರ್ ಆಗಿ ಕೊಟ್ಟಿದೆ. ನಾವು ನಿಮ್ಮನ್ನು ಮೀರಿ ಅಥವಾ ನಿಮ್ಮನ್ನು ಮುಂದಿನ ಟೆಸ್ಟ್ ಒಂದು ಪ್ಲಾನಿಂಗ್ ಏನಿದೆ, ನಮ್ಮ ಟೆಸ್ಟ್ ಅರೇನಾದ ಒಂದು ಪ್ಲಾನ್, ಸೊ ಅದರಲ್ಲಿ ನಿಮ್ಮನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ, ನಾವು ಅದಕ್ಕಿಂತ ಮುಂದೆ ಮೂವ್ ಆಗ್ತಾ ಇದ್ದೀವಿ ಅಂತ. ಸೊ ಆ ಮೂಲಕ ರೋಹಿತ್ ಶರ್ಮಾ ಫ್ಯಾನ್ಸ್ಗೆ, ನಾವೆಲ್ಲರೂ ಕೂಡ ಕ್ರಿಕೆಟ್ ಫ್ಯಾನ್ಸ್ ರೋಹಿತ್ ಶರ್ಮಾ ಅವ್ರನ್ನ ಈಗ ದಶಕದಿಂದ ನೋಡ್ತಾ ಇದ್ದೀವಿ. T20ಗೆ ಈಗಾಗಲೇ T20 ವರ್ಲ್ಡ್ ಕಪ್ನ ಗೆದ್ದ ನಂತರ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಇಬ್ಬರೂ ಕೂಡ ವಿದಾಯ ಘೋಷಣೆ ಮಾಡಿದರು. ಸೊ ಅದರ ಬೆನ್ನಲ್ಲೇ ಈಗ ರೋಹಿತ್ ಶರ್ಮಾ ಅವರ ಟೆಸ್ಟ್ ಕೆರಿಯರ್ ಕೂಡ ಅಂತ್ಯವಾಗ್ತಾ ಇದೆ ಅನ್ನೋ ಪ್ರಶ್ನೆ ಬಂದಿದೆ. ಅಶ್ವಿನ್ ಅವರು ವಿದಾಯ ಘೋಷಣೆ ಮಾಡಿದಾಗ ಎಲ್ಲರೂ ಕೂಡ ಹೇಳಿದ್ದೊಂದೇ, ಅವರಿಗೆ ಒಂದು ಫೇರ್ವೆಲ್ ಟೆಸ್ಟ್ ಬೇಕಾಗಿತ್ತು ಅಂತ. ಆದರೆ ರೋಹಿತ್ ಶರ್ಮಾ ಈಗ 5ನೇ ಟೆಸ್ಟ್ನಿಂದ ಅವರೇ ಆಪ್ಟ್ಔಟ್ ಆಗಿರೋದ್ರಿಂದ ಒಂದು ವೇಳೆ ಅವ್ರನ್ನ ಮುಂದೆ ಟೆಸ್ಟ್ ಆಯ್ಕೆಗೆ ಪರಿಗಣಿಸದೆ ಹೋದರೆ ಮೇ ಬಿ ಅವರು ಲಾಸ್ಟ್ ಆಡಿದಂಥ ಟೆಸ್ಟ್ ಏನಿದೆ ಅದೇ ಕೊನೆ ಟೆಸ್ಟ್ ಆಗುತ್ತೆ. 5ನೇ ಸಿಡ್ನಿ ಟೆಸ್ಟ್ಗೆ ಅವರು ಆಡ್ತಾ ಇಲ್ಲ. ಸೊ ಅಲ್ಲಿಗೆ ರೋಹಿತ್ ಶರ್ಮಾ ಅವ್ರನ್ನ ನಾವು ವೈಟ್ ಜರ್ಸಿಲಿ ನೋಡೋಕೆ ಸಾಧ್ಯ ಆಗಲ್ವಾ? ಇದು ಈಗ ಪ್ರಶ್ನೆ. ಸೊ ರೋಹಿತ್ ಶರ್ಮಾ ಅವರ ಒಂದು ಭವ್ಯವಾದಂಥ ಕೆರಿಯರ್ T20ಯಲ್ಲಿ ಮುಕ್ತಾಯ ಆಗಿದೆ, ಟೆಸ್ಟ್ನಲ್ಲಿ ಮುಕ್ತಾಯ ಹಂತಕ್ಕೆ ಬಂದು ನಿಂತಿರೋ ಹಾಗಿದೆ. ಹಾಗಾದರೆ ಅವರ ಟೆಸ್ಟ್ ಒಂದು ಕ್ಯಾಪ್ಟನ್ ಆಗಿ ಹೇಗೆ ಪರ್ಫಾರ್ಮ್ ಮಾಡಿದ್ರು, ಏನೆಲ್ಲ ಒಂದಷ್ಟು ಮೈನಸ್ ಇತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ. ರೋಹಿತ್ ಶರ್ಮಾ ಒಬ್ಬ ಅದ್ಭುತವಾದಂಥ ವೈಟ್ ಬಾಲ್ ಕ್ರಿಕೆಟರ್. ಟೆಸ್ಟ್ ಅಂತ ಬಂದಾಗ ರೋಹಿತ್ ಶರ್ಮಾ ಅವರ ಪರ್ಫಾರ್ಮೆನ್ಸ್ ಆರಂಭದಿಂದಲೂ ಕೂಡ ಅಲ್ಲಲ್ಲಿ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಆಸ್ ಅ ಪ್ಲೇಯರ್, ಆಸ್ ಅ ಕ್ಯಾಪ್ಟನ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಅವ್ರನ್ನ ನಾವು ಹೋಲಿಸಿದಾಗ ರೋಹಿತ್ ಶರ್ಮಾ ಅವರ ಪರ್ಫಾರ್ಮೆನ್ಸ್ ತುಂಬ ಡಲ್ ಇತ್ತು. ತುಂಬ ಏನು ನಾವು ನಿರೀಕ್ಷೆ ಇಟ್ಟಿದ್ವಿ, ಮುಂಬೈ ಇಂಡಿಯನ್ಸ್ನ ಹೇಗೆ ಲೀಡ್ ಮಾಡಿದ್ರು, ಅಥವಾ ವೈಟ್ ಬಾಲ್ನಲ್ಲಿ ODIನಲ್ಲಿ T20ಯಲ್ಲಿ ಭಾರತ ತಂಡವನ್ನು ಹೇಗೆ ಅವರು ಲೀಡ್ ಮಾಡಿದರು, ಇದೆಲ್ಲವೂ ಕೂಡ ಕಂಪೇರ್ ಮಾಡಿದರೆ ಟೆಸ್ಟ್ನಲ್ಲಿ ಅವರು ಒಂದು ಸ್ವಲ್ಪ ವೀಕರ್ ಸೈಡ್ನಲ್ಲೇ ಇದ್ದರು. ಸೊ 24 ಟೆಸ್ಟ್ 2021ರಲ್ಲಿ ವಿರಾಟ್ ಕೊಹ್ಲಿ ಅವರಿಂದ ಟೆಸ್ಟ್ ಈ ಕ್ಯಾಪ್ಟನ್ಸಿ ಏನಿದೆ ಅದನ್ನು ರೋಹಿತ್ ಶರ್ಮಾ ಅವರಿಗೆ ನೀಡಲಾಗುತ್ತೆ. ಆಗಲೂ ಕೂಡ ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು. ಯಾಕೆ ವಿರಾಟ್ ಕೊಹ್ಲಿ ಅವರು 68 ಟೆಸ್ಟ್ ಪಂದ್ಯಗಳಲ್ಲಿ ಲೀಡ್ ಮಾಡಿರೋರು, 40 ಟೆಸ್ಟ್ ಪಂದ್ಯದಲ್ಲಿ ನಾವು ಗೆದ್ದಿದ್ದೀವಿ, 68ರಲ್ಲಿ 40 ಗೆದ್ದಿದ್ದೀವಿ, ಸೋತಿರುವಂಥದ್ದು ಒಂದು 12 ಟೆಸ್ಟ್ ಮಾತ್ರ. ಆದರೂ ಕೂಡ ಯಾಕೆ ಬದಲಾವಣೆ ಅಂತ ದೊಡ್ಡ ಚರ್ಚೆ ಆಗಿತ್ತು. ಆದರೂ ಕೂಡ 2022 ಮಾರ್ಚಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯನ್ನು ತೆಗೆದುಕೊಳ್ತಾರೆ ಟೆಸ್ಟ್ನಲ್ಲಿ. ಆದರೆ ಇಲ್ಲಿವರೆಗೆ ಅವರು ಆಡಿರುವಂಥ 24 ಟೆಸ್ಟ್ ಪಂದ್ಯಗಳಲ್ಲಿ ನಾವು 12 ಟೆಸ್ಟನ್ನು ಗೆದ್ದಿದ್ದೀವಿ, 9 ಟೆಸ್ಟ್ ಸೋತಿದ್ದೀವಿ, 3 ಡ್ರಾ ಆಗಿದೆ. ಸೊ ಅಲ್ಲಿಗೆ ಅವರ ವಿನ್ನಿಂಗ್ ಪರ್ಸೆಂಟೇಜ್ ಬಂದು 50%. ಇನ್ನು ಅವೇ ಗೇಮ್ಸ್, ಇದು ಭಾಳ ದೊಡ್ಡ ಮೈನಸ್ ಏನು ರೋಹಿತ್ ಶರ್ಮಾ ಅವರಿಗೆ. 8 ಟೆಸ್ಟನ್ನು ಅವರ ಕ್ಯಾಪ್ಟನ್ಸಿಯಲ್ಲಿ ನಾವು ಭಾರತದಿಂದ ಹೊರಗಡೆ ಆಡಿದ್ದೀವಿ. 8ರಲ್ಲಿ ನಾವು ಗೆದ್ದಿರೋದು 2 ಮಾತ್ರ, ಸುಮಾರು 6 ಸೋತಿದ್ದೀವಿ. ಸೊ ಇದೇ ಕಾರಣಕ್ಕೆ ಏನು ಭಾರತ ಅಂತ ಬಂದಾಗ ಇಲ್ಲೂ ಕೂಡ 14 ಟೆಸ್ಟನ್ನು ಅವರ ಒಂದು ಕ್ಯಾಪ್ಟನ್ಸಿ ನಾವು ಆಡಿದರೂ ಕೂಡ ಆ ಗೆಲುವಿನ ಪರ್ಸೆಂಟೇಜ್ ಇದೆಯಲ್ಲ, ಎಲ್ಲೋ ಒಂದು ಕಡೆ ರೋಹಿತ್ ಶರ್ಮಾ ಅವರ ಸ್ಟ್ಯಾಂಡರ್ಡ್ಸ್ಗೆ ಭಾಳ ಕಡಿಮೆ ಆಯಿತು ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ. ಜೊತೆಗೆ ಒಂದಷ್ಟು ದಾಖಲೆಗಳ ಬಗ್ಗೆ ನಿಮಗೆ ಹೇಳಲೇಬೇಕು. ಏನೆಲ್ಲ ಒಂದಷ್ಟು ಫರ್ಗೆಟೇಬಲ್ ಸಿರೀಸ್ ಆಗಿತ್ತು ಅವರ ಕೆರಿಯರ್ನಲ್ಲಿ ಅಂತ. ಈಗ ಆಗ್ತಿರುವಂಥ ಆಸ್ಟ್ರೇಲಿಯಾ ಸಿರೀಸ್ ಏನಿದೆ, ಸೊ ಅದರಲ್ಲಿ 3 ಟೆಸ್ಟನ್ನು ಅವರು ಆಡಿದ್ದಾರೆ. ಅವ್ರು ಗಳಿಸಿರೋದು ಕೇವಲ 31 ರನ್ ಮಾತ್ರ. 6 ಇನ್ನಿಂಗ್ಸಲ್ಲಿ ಬರೀ 31. ಟೆಸ್ಟ್ ಕ್ರಿಕೆಟ್ನಲ್ಲಿ ವೆರಿ ಲೋ ಅದು. ಜೊತೆಗೆ ಅವರ ಬ್ಯಾಟಿಂಗ್ ಎವರೇಜ್ ಬಂದು 6.20. ಏನು ಭಾಳ ಮುಖ್ಯವಾಗಿ ಯಾವಾಗಿಂದ ಒಂದು ಮಾಸಿವ್ ಡಿಪ್ ಆಗುತ್ತೆ ಅವರ ಒಂದು ಕೆರಿಯರ್ನಲ್ಲಿ ಕ್ಯಾಪ್ಟನ್ಸಿ ಅಂತ ಬಂದಾಗ ಎಲ್ಲಿ ಡೌನ್ ಆಗ್ತಾ ಹೋಗುತ್ತೆ ಅಂತಂದರೆ, ಅವರು ಆಡಿದಂಥ ಮ್ಯಾಚ್ಗಳ ಬಗ್ಗೆ ನಾವು ಹೇಳಿದ್ವಿ. ಆಸ್ ಎ ಕ್ಯಾಪ್ಟನ್ ಅವರು ಗಳಿಸಿರುವಂಥ ರನ್ 1254, 30.58ರ ಒಂದು ಸರಾಸರಿ. ಇನ್ನು 24 ಟೆಸ್ಟ್ ಏನು ಅವರು ಕ್ಯಾಪ್ಟನ್ಸಿ ಮಾಡಿದ್ದಾರೆ, ಸೊ ಅದರಲ್ಲಿ 450, 400 ಬಂದಿದೆ. ಆವ್ರೇಜ್ ಕೂಡ 30 ಆಸ್ಪಾಸ್ನಲ್ಲಿದೆ. ಸೊ ಆ ಕಾರಣಕ್ಕೆ ಜೊತೆಗೆ ಮತ್ತೊಂದು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ ಆದಾಗ ಏನು ಸಮಸ್ಯೆ ಆಯಿತು ಅಂತಂದರೆ, ಭಾಳಷ್ಟು ಹೋಮ್ ಟೆಸ್ಟ್ಗಳನ್ನು ಸೋಲೋಕ್ಕೆ ಶುರು ಆಯಿತು. 4 ಹೋಮ್ ಟೆಸ್ಟನ್ನು ಬ್ಯಾಕ್ ಟು ಬ್ಯಾಕ್ ನಾವು ಸೋತ್ವಿ. ನ್ಯೂಜಿಲೆಂಡ್ ಸರಣಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವರ್ಷ ಎಂಡ್ನಲ್ಲಿ ಆಡಿದಂಥ ಸರಣಿ 3ಕ್ಕೆ 3 ಕೂಡ ನಮ್ಮ ತವರು ಭಾರತ ನೆಲದಲ್ಲೇ ನಾವು ಸೋತ್ವಿ. ಆಗ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಬಗ್ಗೆ ತುಂಬ ಪ್ರಶ್ನೆಗಳಿದ್ದಿದ್ವು. ಇದು ರೈಟ್ ಡಿಸಿಷನ್ನ, ಕೊಹ್ಲಿ ಅವರಿಂದ ಯಾಕೆ ರೋಹಿತ್ ಶರ್ಮಾ ಅವರಿಗೆ ಕ್ಯಾಪ್ಟನ್ಶಿಪ್ಪನ್ನು ಶಿಫ್ಟ್ ಮಾಡಲಾಯಿತು ಅಂತ. ಸೊ ಅದೇ ರೀತಿಯಾಗಿ ಇನ್ನೊಂದಷ್ಟು ದಾಖಲೆಗಳ ಬಗ್ಗೆ ನಾವು ಹೇಳಲೇಬೇಕು. ಹೋಮ್ ಸೀರೀಸ್ ಡಿಫೀಟ್ ನ್ಯೂಜಿಲೆಂಡ್ ವಿರುದ್ಧ
ಭಾಳಷ್ಟು ಒಂದು 10 ವರ್ಷಗಳಿಂದ ನಾವು ಸೋತೇ ಇರಲಿಲ್ಲ. 2012ರಲ್ಲಿ ನ್ಯೂಜಿಲ್ಯಾಂಡ್ ವಿರುದ್ಧ ನಾವು ಸೋತಿದ್ದು ಟೆಸ್ಟ್ ಭಾರತದಲ್ಲಿ. ಆದರೆ ನಾವು 3ಕ್ಕೆ 3 ಟೆಸ್ಟ್ಗಳನ್ನು ಕೂಡ ಸೋತಿರೋದು. ಹಾಗಾಗಿ ಜೊತೆಗೆ ಮೊದಲ ಇನ್ನಿಂಗ್ಸ್ನಲ್ಲಿ 46ಕ್ಕೆ ಆಲ್ಔಟ್ ಆಗಿದ್ದು, ಇದೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ಆಡಿದಂಥ ಮ್ಯಾಚ್ ನಿಮಗೆಲ್ಲ ನೆನಪಿದೆ. 46ಕ್ಕೆ ಟೀಮ್ ಇಂಡಿಯಾ ಆಲ್ಔಟ್ ಆಗುತ್ತೆ. ಸೊ ಅದರ ಒಂದಷ್ಟು ವಿಚಾರ ಗಂಭೀರ್ ಅವ್ರಿಗೂ ಕೂಡ ಹೋಯ್ತು. ಅಂದರೆ ಗಂಭೀರ್ ಅವರು ಬಂದ ಮೇಲೆ ಎಂಥ ಬದಲಾವಣೆ ಆಗ್ತಿದೆಯಾ ಅಂತ. ಸೊ ಹೀಗೆ ರೋಹಿತ್ ಶರ್ಮಾ ಅವರ ದಾಖಲೆಗಳನ್ನು ನಾವು ಮಾತನಾಡ್ತಾ ಹೋದರೆ ಒಂದಾದ್ಮೇಲೆ ಒಂದು ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಮೈನಸ್, ಅದೇ ಒನ್ ಡೇ ಅಂತ ಬಂದಾಗ ಅವರ ವಿನ್ನಿಂಗ್ ಪರ್ಸೆಂಟೇಜ್ ಅರೌಂಡ್ 72% ಇದೆ. ಜೊತೆಗೆ ಅವರು ಹಲವಾರು ಸಿರೀಸ್ಗಳನ್ನು ಅವೇ ಕೂಡ ಗೆದ್ದಿದ್ದಾರೆ. ಸೊ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಒಬ್ಬ ಅದ್ಭುತವಾದಂಥ ಕ್ರಿಕೆಟರ್, ಮಾಡರ್ನ್ ಡೇ ಲೆಜೆಂಡ್ ರೋಹಿತ್ ಶರ್ಮಾ ಅವರ ಟೆಸ್ಟ್ ಕೆರಿಯರ್ ಅಂತ್ಯ ಆಗಿದೆ ಅಂತ ಅನಿಸ್ತಾ ಇದೆ. ಅಲ್ಲಿಗೆ T20 ಟೆಸ್ಟ್ ಎರಡನ್ನೂ ಕೂಡ ಈಗ ಅವರ ವೃತ್ತಿ ಜೀವನವನ್ನು ಮುಗಿಸುವಂಥ ಹಂತಕ್ಕೆ ಬಂದಿದ್ದಾರೆ. ಒಂದು ಬೇಜಾರೇನು ಅಂತಂದರೆ ರೋಹಿತ್ ಶರ್ಮಾಗೆ ಒಂದು ಫೇರ್ವೆಲ್ ಮ್ಯಾಚ್ ಬೇಕಾಗಿತ್ತು. ಗ್ರೌಂಡ್ನಲ್ಲಿ ಆಡಬೇಕಾದ್ರೇ ಅವರಿಗೆ ಒಂದು ವಿದಾಯ ಹೇಳುವಂಥ ಒಂದು ಅವಕಾಶ ಸಿಗಬೇಕಾಗಿತ್ತು. ನೀವೆಲ್ಲರೂ ಕೂಡ ನೋಡುವಂಥ ಒಂದು ಅವಕಾಶ ಸಿಗಬೇಕಾಗಿತ್ತು ಅಂತ. ಸೊ ಸ್ಟಿಲ್ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಬೇಕು. ಕಾದ್ ನೋಡೋಣ ಅಧಿಕೃತವಾಗಿ ಘೋಷಣೆ ಆಗುತ್ತಾ ಏನು ಅನ್ನೋದ್ರ ಬಗ್ಗೆ. ಇದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಮುಂದಿನ ವಿಡಿಯೋದಲ್ಲಿ ಕೊಡ್ತೀವಿ ಏನಾದರೂ ಅಧಿಕೃತವಾಗಿ ಘೋಷಣೆ ಆದಾಗ. ಸದ್ಯಕ್ಕಂತೂ BCCI ಮೂಲಗಳಿಂದ ಬಂದಿರುವಂಥ ಮಾಹಿತಿ ಪ್ರಕಾರ ರೋಹಿತ್ ಶರ್ಮಾ ಅವರಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಇನ್ನೂ ನಾವು ಪರಿಗಣಿಸ್ತಿಲ್ಲ ಅನ್ನೋ ಮೆಸೇಜ್ ಬಂದಿದೆ ಅಂತ ಬಲ್ಲ ಮೂಲಗಳು ಹೇಳ್ತಾ ಇವೆ. ಇದಾಗಿತ್ತು TV9ನ ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.